2027 ಜನಗಣತಿ ನಡೀತಾ ಇದೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಆಡಳಿತಾಧಿಕಾರಿಗಳ ಒಂದು ಆದೇಶದಂತೆ ಚಿಂತಾಮಣಿ ನಗರದಲ್ಲೂ ಸಹ ಜನಗಣತಿ 2027 ಈಗಾಗಲೇ ನಾವು ಆರಂಭಿಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಟೋಟಲಿ ಚಿಂತಾಮಣಿಗೆ 2 ಚಾರ್ಜ್ ಇರುತ್ತೆ. ಗ್ರಾಮಾಂತರ ವ್ಯಾಪ್ತಿಗೆ ಮಾನ್ಯ ತಹಸೀಲ್ದಾರ್ ಅವರು ಇರ್ತಾರೆ. ನಗರ ವ್ಯಾಪ್ತಿಗೆ ಚಾರ್ಜ್ ಆಫೀಸರ್ ಆಗಿ ನಾನು ಅಂದರೆ ಕಮಿಷನರ್, ಮುನ್ಸಿಪಲ್ ಕಮಿಷನರ್ ಆದ ನಾನು ಚಾರ್ಜ್ ಆಫೀಸರ್ ಆಗಿರ್ತೀನಿ. ಟೋಟಲ್ ಆಗಿ ನಮ್ಮ ನಗರದಲ್ಲಿ 140 ಬ್ಲಾಕ್ಸ್ ಅನ್ನ ನಾವು ಮಾಡಿದ್ವಿ. ಬ್ಲಾಕ್ಸ್ ಅಂದ್ರೆ 200 ಮನೆಗೆ ಒಂದೊಂದು ಬ್ಲಾಕ್ ತರ ಮಾಡಿಕೊಂಡು ಸೆನ್ಸಸ್ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ. ಒಂದೊಂದು ಬ್ಲಾಕ್ಗೆ ಒಬ್ಬೊಬ್ಬ BLOs ಇರ್ತಾರೆ. ಒಟ್ಟು 140 BLOs ಇರ್ತಾರೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸ್ ಅನ್ನ ಇದನ್ನ ಮಾಡಲಿಕ್ಕೆ ಮಾಡ್ಕೊಂಡಿದ್ವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ, ಐ ರಿಪೀಟ್ ಇನ್ನೊಂದು ಸರಿ, ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಪಬ್ಲಿಕ್ಗೆ ಓಪನ್ ಮಾಡಿರ್ತಾರೆ. ಪಬ್ಲಿಕ್ಗೆ ac.census.gov.in, ಐ ರಿಪೀಟ್ ac.census.gov.in ಗೆ ನೀವು ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಓಪನ್ ಆಗ್ತದೆ. 15 ದಿನಗಳ ಕಾಲ ಸ್ವಯಂ ಘೋಷಿತವಾಗಿ ನಾಗರಿಕರೇ ಇದನ್ನ ನೀವು ಸೆನ್ಸಸ್ ಅನ್ನ ಘೋಷಣೆ ಮಾಡ್ಕೋಬಹುದು. ಅದಾದ ನಂತರ ಪ್ರತಿ ಒಂದು ಮನೆಗೂ ನಮ್ಮ BLOs ಬರ್ತಾರೆ. ಅವರಿಗೆ ಐಡೆಂಟಿ ಕಾರ್ಡ್ ಇರ್ತದೆ. ಬಂದ ಮೇಲೆ ಎಲ್ಲರೂ ನಾಗರಿಕರು ದಯವಿಟ್ಟು ಈ ಜನಗಣತಿ ಇದರಲ್ಲಿ ನೀವು ಭಾಗವಹಿಸಬೇಕು. ನೀವು ಕೊಡುವಂತ ಮಾಹಿತಿಗಳನ್ನ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗಾಗಲಿ ಬೇರೆಂದಕ್ಕಾಗಲಿ ನಾವು ಶೇರ್ ಮಾಡೋದಿಲ್ಲ, ಗೌಪ್ಯವಾಗಿಡ್ತೀವಿ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಜನಕಲ್ಯಾಣ ಭಾರತ ಸರ್ಕಾರದ ಒಂದು ಜನಹಿತಕ್ಕಾಗಿ ಜಾರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಮನೆಗೆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿಯಿಂದ ಮಾಹಿತಿಯನ್ನು ನೀಡಬೇಕಾಗ್ತದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರನ್ನೂ ಮನವಿ ಮಾಡ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಭಾರತ ಸರ್ಕಾರದಲ್ಲಿ ನಡೀತಿರುವ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡ್ಕೊಂಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ನಗರದಲ್ಲೂ ಸಹ ನಾವು ಏಪ್ರಿಲ್ 1ನೇ ತಾರೀಕಿಂದ ಈ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಎಲ್ಲರೂ ಸಹ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಬೇಕಂತ ಎಲ್ಲರೆಲ್ಲ ನಾಗರಿಕರಲ್ಲಿ ನಾನು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಆ ದಾಖಲಾತಿಗಳ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಎಷ್ಟು ಮನೆ ಇದಾವೆ, ಎಷ್ಟು ಜನ ಇದ್ದಾರೆ, ವಯಸ್ಸೆಷ್ಟು, ಅವರು ಕಂಪ್ಲೀಟ್ ಅದ್ರ ಡಾಟಾನೇ ಬರುತ್ತೆ. ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತವೆ, ನಿಮ್ಗೆ ಅದು ಗೊತ್ತಾಗ್ತದೆ. ಆಗಲಿಲ್ಲ ಅಂತ ಪಕ್ಷದಲ್ಲಿ ನೆಕ್ಸ್ಟ್ ನಾವೇನು ಏಪ್ರಿಲ್ 15ನೇ ತಾರೀಕಿಂದ ನಂತರ ನಮ್ಮ BLOs ಮಾಹಿತಿ ರೆಡಿ ಮಾಡ್ತಾ ಇರ್ತಾರೆ. ಅದ್ರ ಪ್ರಕಾರ ಕ್ವಶನ್ಸ್ ಇರ್ತವೆ, ಜಸ್ಟ್ ಆನ್ಸರ್ ಮಾಡೋದು. ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕಾಗಲಿ ಯಾವುದೇ ಕಾರ್ಯಕ್ರಮಗಳು ಉಪಯೋಗಿಸೋದಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡೋದಿಲ್ಲ, ಬೇರೆ ಯಾವುದಕ್ಕೂ ನಾವು ಇದು ಉಪಯೋಗಿಸೋದಿಲ್ಲ. ಬರೀ ಜನಗಣತಿ ಪರ್ಪಸ್ ಮಾತ್ರ ಮಾಡ್ತೀವಿ. ಇದನ್ನು ಗೌಪ್ಯವಾಗಿ ಸಹ ಇಡ್ತೀವಿ, ಯಾರಿಗೂ ಸಹ ಶೇರ್ ಮಾಡೋಕ್ಕಾಗೋದಿಲ್ಲ. ರಾಷ್ಟ್ರೀಯ ಕಾರ್ಯಕ್ರಮ ನೀವು ac.census.gov.in ಅಂತ ಹೊಡೆದ್ರೆ ಓಪನ್ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ. 1ನೇ ತಾರೀಕಿಂದ ಬಿಡ್ತಾರೆ. ಎಷ್ಟು ಪ್ರಶ್ನೆಗಳಿರ್ತದೆ ಸರ್? ಎಷ್ಟು ಪ್ರಶ್ನೆಗಳಿರ್ತದೆ ಅದರಲ್ಲಿ ಬರ್ತಕ್ಕಂಥದ್ದು? ಅದು ಇನ್ನೂ ಹೇಳ್ತಾರೆ. ಈಗ ಬರ್ತಾ ಇದಾರೆ, ನಮ್ಗೆ ಅಶ್ವತಿ ಮೇಡಮ್ ಅಂತ ಬರ್ತಾ ಇದಾರೆ. ಸೊ ಅವ್ರು ಹೇಳ್ತಾರೆ ನಿಮ್ಗೆ ಅದನ್ನ ಮತ್ತೊಮ್ಮೆ ನಾನು 1ನೇ ತಾರೀಕು ಮತ್ತೆ ನಿಮ್ಗೆಲ್ರಿಗೂ ನಾನು ಅದು ಶೇರ್ ಮಾಡ್ತೇನೆ. ನಮ್ಮ ಫ್ಲೆಕ್ಸ್ ಏನಿದೆ ಒಳಗಡೆ ಎಲ್ಲ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಎಲ್ಲ ಕಡೆನೂ ಇವಾಗಲೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಮಾಡಿದೀವಿ. ಈಗಾಗಲೇ ಪ್ರತಿ ಒಂದು ನಗರ ವ್ಯಾಪ್ತಿಯಲ್ಲಿರುವಂತ ಪ್ರತಿ ವಾರ್ಡಲ್ಲೂ ನಾವು ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಹಂಗಾಗಿ ಸಹಕರಿಸಿ. ಏನಾದರೂ ಮಾಹಿತಿ ಇದ್ರೆ ನಾನು ಚಾರ್ಜ್ ಆಫೀಸರ್ ಇರ್ತೀನಿ, ತಹಸೀಲ್ದಾರ್ ಅವರು ರೂರಲ್ ಚಾರ್ಜ್ ಆಫೀಸರ್ ಇರ್ತಾರೆ. ನೀವು ಬಂದು ಇಲ್ಲಿ ಮಾಹಿತಿಯನ್ನ ನೇರವಾಗಿ ಕೊಡ್ಕೋಬಹುದು ಮಾಡ್ತಿದ್ರು. ಅದೇ ರೀತಿಯಾಗಿ ಟ್ಯಾಕ್ಸ್, ನಾವೀಗಾಗಲೇ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ನಗರದಲ್ಲಿ ಈ ತಿಂಗಳು 1ನೇ ತಾರೀಕಿಂದ, ಏಪ್ರಿಲ್ 1ನೇ ತಾರೀಕಿಂದ ನಗರದಾದ್ಯಂತ ನಾವು 5% ರಿಬೇಟ್ ಟ್ಯಾಕ್ಸ್ ಅನ್ನ ನಾವೀಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದು 2 months ವರೆಗೂ ಇರುತ್ತೆ. ಅದನ್ನ ಯಾರಾದರೂ ಕಂಪಲ್ಸರಿಯಾಗಿ ನಗರದ ನಾಗರಿಕರು ತೆರಿಗೆಯನ್ನು ಪಾವತಿ ಮಾಡಿ 5% ನಿಮಗೆ ರಿಬೇಟ್ ಅಂದ್ರೆ ರಿಯಾಯಿತಿ ಇರುತ್ತದೆ. ಕೂಡಲೇ 1ನೇ ತಾರೀಕಿಂದ ನಾವು ನಗರದ 4-5 ಕಡೆ ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ, ಇರ್ತೀವಿ. ಮತ್ತು ನಗರಸಭೆಯಲ್ಲೂ ಸಹ ಓಪನ್ ಆಗ್ತದೆ. ಆದಷ್ಟು ಬಂದು ತೆರಿಗೆಯನ್ನು ಪಾವತಿ ಮಾಡಿದ್ರೆ ನಿಮ್ಗೆ 5% ರಿಬೇಟ್ ಸಿಗ್ತದೆ. ಸೊ ಈ ಸೌಲಭ್ಯನ ಎಲ್ಲ ನಗರದ ನಾಗರಿಕರು ಬಳಸ್ಕೋಬೇಕು. ವಾಟರ್ಗೆ ಮತ್ತು SESಗೆ ಮಾತ್ರ ಇರ್ತದೆ. ನಮ್ಮ ಆಫೀಸಲ್ಲೂ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಂತ ಡಾಕ್ಟರ್ NC ಸುಧಾಕರ್ ಸಾಹೇಬ್ರ ಒಂದು ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಬ್ಯಾಂಕ್ ಸಹ ನಗರಸಭೆಯಲ್ಲೇ ಓಪನ್ ಮಾಡಿದ್ದೇವೆ. ಯಾರೂ ಸಹ ಬಿಸಿಲಲ್ಲಿ ನಿಂತು ಬ್ಯಾಂಕ್ಗಳು ಅಲಿಯುವಂಥ ಅವಶ್ಯಕತೆ ಇಲ್ಲ. ಇಲ್ಲೇ ಸಹ ನೀವು ತೆರಿಗೆಯನ್ನು ಪಾವತಿ ಮಾಡ್ಬೋದು. ಮಾಡಿದಂತ ಇಲ್ಲೇ ಚಲನ್ ಕೊಡ್ತೇವೆ. ಇದು ಆದಷ್ಟು ಬೇಗ ಬಂದು ಇದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ನಾವು ಕಮರ್ಷಿಯಲ್ ಅಂಗಡಿಗಳನ್ನು ಈಗಲೇ ಜಿಲ್ಲಾಧಿಕಾರಿಗಳು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಕಮರ್ಷಿಯಲ್ ಅಂಗಡಿಗಳನ್ನ ನಾವೇ, ನೀವು ಏನು ಮೌಲ್ಯಮಾಪನ ಮಾಡಿ ಇಲ್ಲಿ SES ಅಲ್ಲಿ ಕಟ್ತೀರಾ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ. ಸರಿ, ಅದನ್ನ ಪ್ರೋಗ್ರಾಮ್ ಹಾಕೊಂಡಿದ್ವಿ. ಕಡಿಮೆ ತೆರಿಗೆ ಕಟ್ಟೋದಾಗ್ಲಿ, ತೆರಿಗೆಯಲ್ಲಿ ಮೋಸ ಮಾಡೋದೇನಾಗ್ಲಿ ಕಂಡು ಬಂದ್ರೆ ದುಪ್ಪಟ್ಟು ತೆರಿಗೆ ಹಾಕ್ಲಿಕ್ಕೆ ನಗರಸಭೆಯಲ್ಲಿ ಆ ಪ್ರಕಾರ ಪ್ರಾವಿಷನ್ ಇದೆ, ಅದನ್ನ ಮಾಡ್ತೀವಿ. ಅದನ್ನ ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ವಿ.
ಅದೇ ರೀತಿಯಾಗಿ ದೊಡ್ಡಪೇಟೆ ರಸ್ತೆಯನ್ನು ಈಗಾಗಲೇ ನಾವು ವೈಡನಿಂಗ್ ಮಾಡಬೇಕಂತ ಈಗಾಗಲೇ ನಾವು ಅಂದ್ಕೊಂಡಿದ್ದೀವಿ. ಮಾರ್ಕಿಂಗ್ ಸಹ ಆಗಿದೆ. ಶಾರ್ಟ್ಲಿ ಒಂದು 2-3 ದಿವಸಗಳಲ್ಲಿ ಅಲ್ಲಿರುವಂಥ ಸ್ಥಳೀಯರನ್ನು ಕರೀತಾ ಇದ್ದೇವೆ. ಸುಮಾರು 6 ಮೀಟರ್ ಸೆಂಟ್ರಲ್ ರಸ್ತೆಯಿಂದ ಈ ಕಡೆ 6 ಮೀಟರ್ ಆ ಕಡೆ 6 ಮೀಟರ್ ವೈಡನಿಂಗ್ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾರು ಬಿಲ್ಡಿಂಗ್ ಲೈಸೆನ್ಸ್ ತೆಗೆದುಕೊಂಡಿರೋದಿಲ್ಲ ಅವರು ಸಹ ಬಿಡಬೇಕಾಗುತ್ತೆ. ಆಮೇಲೆ ರೋಡ್ ಮಾರ್ಜಿನ್ ಏನಿದೆಯೋ ಅದ್ರ ಪ್ರಕಾರ ಬಿಡಬೇಕಾಗುತ್ತೆ. ಕೆಲವೊಂದು ಕಟ್ಟಡಗಳನ್ನು ಆಯಸ್ಸು ಆಗಿ ಬಂದಿದೆ, ಅವರು ಬಿಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಗರದ ನಾಗರಿಕರ ಒಂದು ಹಿತದೃಷ್ಟಿಯಿಂದ ಪ್ರಾಣಾಪಾಯಗಳನ್ನು ತಪ್ಪಿಸಲಿಕ್ಕೆ ಎಲ್ಲ ಸಹಕರಿಸಬೇಕು. ಮತ್ತು 4 ಒಂದು ಹಳ್ಳಿಗಳಿಗೆ ಕನೆಕ್ಟಿವಿಟಿ ರಸ್ತೆ ಆಗಿರೋದ್ರಿಂದ ಆ ರಸ್ತೆನ ಮತ್ತು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪ್ ಟು ನಾವು MG ರೋಡ್ ವೈಡನಿಂಗನ್ನು ನಾವು ಮಾಡ್ತೀವಿ. ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಈಗಾಗಲೇ ಎಲ್ಲ ಬೋರ್ವೆಲ್ಗಳನ್ನ 20 ಬೋರ್ವೆಲ್ಗಳು ಎಕ್ಸ್ಟ್ರಾ ಕೊರಿಸಿದ್ದೀವಿ. ನಿನ್ನೆಯಿಂದ ಪಂಪು ಮೋಟರ್ ನಾವು ಈಗಾಗಲೇ ಚಾಲೂ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳ್ದಂಗೆ ನೀರನ್ನು ಸಹ ನಾವು ಕೊಡ್ತೀವಿ. ಮಿತವಾಗಿ ನೀರನ್ನು ಬಳಸಿ, ಪೋಲ್ ಮಾಡಕ್ಕೆ ಹೋಗಬೇಡಿ. ನೀರನ್ನು ಮಿತವಾಗಿ ಬಳಸಿ. ಅಂತ ಏನಾರ ಸಮಸ್ಯೆ ಇದ್ದರೆ ಈಗಾಗಲೇ ಕೂಡ ನಗರಸಭೆಯನ್ನು ಭೇಟಿ ಮಾಡ್ಬೋದು. ಅದೇ ರೀತಿಯಾಗಿ ಲೈಟ್ಸ್ ಕೆಲವೊಂದು ಸಮಸ್ಯೆಗಳಿದೆ ಅಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸುಮಾರು ಕಂಪ್ಲೇಂಟ್ಸ್ ಇರೋದ್ರಿಂದ 1,000 ಲೈಟ್ಸನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಖರೀದಿ ಮಾಡಲಿಕ್ಕೆ. ವಿವಿಧ ಗ್ರಾಂಟ್ಸಲ್ಲಿ ನಾವು ಸುಮಾರು 1,000 ಲೈಟ್ಸನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ವಿ. 4-5 ದಿನಗಳಲ್ಲಿ ಎಲ್ಲೆಲ್ಲಿ ಲೈಟ್ಸ್ ಹಾಕಬೇಕಂತ ನಿರ್ದೇಶನ ನೀಡ್ತಾರೆ ಮಾನ್ಯ ಸಚಿವರು ಹಾಗೂ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು. ಅದರಂತೆ ನಗರದಲ್ಲಿ ಎಲ್ಲ ಕಡೆಯೂ ಸಹ 1,000 ಲೈಟ್ಸನ್ನು ನಾವು ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಕೊಟ್ಟು ಸ್ವಯಂ ಅವರೇ ಓಪನ್ ಮಾಡಿ ತೆರೆದು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಏನು MG ರೋಡ್ ಇರ್ಬೋದು, ಡಬಲ್ ರೋಡ್ ಇರ್ಬೋದು, ನಾವು ತೆರವು ಮಾಡಿದ್ದೀವಿ. ಎಲ್ಲೂ ಸಹ ಯಾರು ಅಡ್ಡಿಪಡಿಸಿಲ್ಲ. ಈಗಾಗಲೇ ರೋಡು ಸಹ ನೀವು ಗಮನಿಸಬಹುದು, ವೈಡನಿಂಗ್ ಆಗಿದೆ. ಯುದ್ಧ ನಡೀತಿರೋದ್ರಿಂದ ಸ್ವಲ್ಪ ಇದು ನಮಗೇನು ಪೆಟ್ರೋಲಿಯಂ ಜೆಲ್ಲಿ ಅದು ಸಿಗಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗಿದೆ. ಹಂಗಾಗಿ ಇಲ್ಲ ಇಷ್ಟೊಂದಿಗೆ ಅಭಿವೃದ್ಧಿ ಸ್ಟಾರ್ಟ್ ಆಗ್ತಾ ಇತ್ತು. ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗಾಗಲೇ ಆಗಿ ಎಲ್ಲ ಕಡೆ ತಾವು ಗಮನಿಸ್ತಾ ಇರ್ಬೋದು. ಮೀಡಿಯಂ ಸ್ಟಾರ್ಟ್ ಆಗಿದೆ, ಅಲ್ಲಿ ಮೇಲೆ ಹಾಕ್ಬೇಕಂದ್ರೆ ಕವರಿಂಗ್ ಸ್ಲಾಬ್ಸ್ ಇರ್ಬೋದು, ಎಲ್ಲ ಸ್ಟಾರ್ಟ್ ಆಗಿದೆ. 1 ವಾರ 15 ದಿನ ಒಳಗಡೆ ಡಾಂಬರ್ ರಸ್ತೆಗಳು ಸಹ ಸ್ಟಾರ್ಟ್ ಆಗ್ತವೆ ಎಲ್ಲ ಕಡೆನೂ. ಇದು ನಾನು ಮುಖ್ಯವಾಗಿ ಹೇಳ್ತಿರೋದು ದೊಡ್ಡಪೇಟೆ ರೋಡ್ಗೆ ಸಂಬಂಧಪಟ್ಟಂಗೆ ಹೇಳ್ತಿರೋದು. ಸೊ ಅದನ್ನು ಸಹ ನಾವು ವೈಡನಿಂಗ್ ಮಾಡ್ತೀವಿ. ಗುಣಮಟ್ಟದಿಂದ ಇಲ್ಲ ಅಂತ ಹೇಳಿರೋದ್ರಿಂದ ಮತ್ತು ಕಾಂಪ್ಲೆಕ್ಸ್ ಶಿಥಿಲವಾಗ್ತಾರಿಂದ ಅದನ್ನು ಈಗಾಗಲೇ BWD ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡಿದ್ದೇವೆ. ಆ ಮೇಲ್ಗಡೆ ರೂಫ್ ಎಲ್ಲನೂ ಹೋಲ್ ಬಿದ್ದಿರೋದ್ರಿಂದ, ಹಿಂದೆ ಆ ಕಾಂಕ್ರೀಟ್ ಸರಿಯಾಗಿ ವ್ಯವಸ್ಥೆ ಇಲ್ಲದಿರೋದ್ರಿಂದ ಈಗ ಹೊಸ ಇದನ್ನು ಕಟ್ಟಬೇಕಂತ ಮೊನ್ನೆ ಸಚಿವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಹಣ ಸಹ ರಿಲೀಸ್ ಆಗಿದೆ. ಎಷ್ಟು ಬೇಗ ಅಂಗಡಿಗಳು ತೆರವು ಮಾಡಿಕೊಟ್ರೆ ಅಷ್ಟು ಬೇಗ ಫಾಸ್ಟ್ ಆಗಿ ಅಂಗಡಿಗಳನ್ನು ಮಾಡಿ ಅವರಿಗೆ ಮರು ವ್ಯವಸ್ಥೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ರೋಡ್ ವಾರ್ಜನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಪೊಲೀಸ್ ಇಲಾಖೆ ಸಹಕಾರ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.